ನಮಸ್ಕಾರ ಸ್ನೇಹಿತರೆ, ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ, ಅಂದರೆ ವೇತನ ಪಾವತಿಗೆ ಸಂಬಂಧಿಸಿದಂತೆ ಈಗ ಖಜಾನೆ ಆಯುಕ್ತರ ಕಾರ್ಯಾಲಯದಿಂದ ಒಂದು ಅಧಿಕೃತ ಜ್ಞಾಪನ ಪತ್ರವನ್ನು ಹೊರಡಿಸಿದ್ದಾರೆ. ಇದರ ಮೂಲಕ ಸ್ನೇಹಿತರೆ, ತಮ್ಮೆಲ್ಲರ ವೇತನ ಈಗ ಅತಿ ಸುಲಭವಾಗಿ ಒಂದೇ ಸಮಯದಲ್ಲಿ ಯಾವುದೇ ವಿಳಂಬವಿಲ್ಲದೆ ವೇತನ ಪಾವತಿ ಆಗ್ತಕ್ಕಂಥ ಒಂದು ಯೋಜನೆಯನ್ನು ಈಗ ಜಾರಿಗೆ ತಂದಿರತಕ್ಕಂಥದ್ದು ಅದೇ ಕೇಂದ್ರೀಕೃತ ವೇತನ ಪಾವತಿಯ ವ್ಯವಸ್ಥೆ. ಸ್ನೇಹಿತರೆ, ಈ ಯೋಜನೆಯನ್ನು ನೋಡಿ, ಈ ಸ್ಕೀಮನ್ನು ನಿಮಗೆ ಇದೇ ಜುಲೈ 2026 ತಿಂಗಳಿಂದ ಅನುಷ್ಠಾನವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಇದು ಕಾರ್ಯನಿರ್ವಹಿಸುತ್ತೆ ಮತ್ತು ಯಾವ ಇಲಾಖೆಗಳು ಈಗ ಸದ್ಯದಲ್ಲಿ ಈ ಪಾವತಿ ವ್ಯವಸ್ಥೆಯನ್ನು ಅನುಷ್ಠಾನಗೊಂಡಿದೆ, ಯಾವ ಇಲಾಖೆಯಲ್ಲಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರಲ್ಲಿ ಸರ್ಕಾರವು ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳ ವೇತನವನ್ನು ಯಾವುದೇ ವಿಳಂಬವಿಲ್ಲದೆ ನಿಗದಿತ ಅವಧಿಯೊಳಗಾಗಿ ಪಾವತಿಸುವ ಉದ್ದೇಶದಿಂದ ರಾಜ್ಯ ವಲಯದ ಎಲ್ಲ ಸರ್ಕಾರಿ ನೌಕರರ ವೇತನವನ್ನು ವೇತನ ಮತ್ತು ಲೆಕ್ಕಪತ್ರ ಅಧಿಕಾರಿಯ ಮಾದರಿಯಲ್ಲಿ ಕೇಂದ್ರೀಕೃತವಾಗಿ ವಿತರಿಸಲು ರಾಜ್ಯ ಕೇಂದ್ರೀಯ ಪಾವತಿ ಖಜಾನೆಯನ್ನು ಸೃಜಿಸಿ ಆದೇಶ ಹೊರಡಿಸಲಾಗಿದೆ. ಈ ಸಂಬಂಧ ಪ್ರಾಯೋಗಿಕವಾಗಿ ನೋಡಿ, ಜೂನ್ 2026 ಮಾಹೆಯಲ್ಲಿ ಖಜಾನೆ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಹಾಗೂ ರಾಜ್ಯ ಲೆಕ್ಕಪತ್ರಗಳ ಇಲಾಖೆಯ ಅಧಿಕಾರಿ ಮತ್ತು ನೌಕರರ ವೇತನವನ್ನು ಯಶಸ್ವಿಯಾಗಿ ಕೇಂದ್ರೀಕೃತ ವೇತನ ಪಾವತಿ ವ್ಯವಸ್ಥೆಯಡಿ ತರಲಾಗಿದ್ದು, ಸದರಿ ಇಲಾಖೆಗಳ ಅಧಿಕಾರಿ ಮತ್ತು ನೌಕರರ ವೇತನವನ್ನು ಸುಸೂತ್ರವಾಗಿ ನಿಗದಿತ ಸಮಯದೊಳಗೆ ಪಾವತಿಸಿ ಪೂರ್ಣಗೊಳಿಸಲಾಗಿರುತ್ತದೆ. ಮುಂದುವರೆದು ಉಲ್ಲೇಖ 1ರ ಸರ್ಕಾರದ ಆದೇಶ ಕ್ರಮ ಸಂಖ್ಯೆ 6ರಲ್ಲಿ ಕೇಂದ್ರೀಕೃತ ಪಾವತಿ ವ್ಯವಸ್ಥೆಯನ್ನು ಇಲಾಖಾವಾರು ಜಾರಿಗೆ ತರುವ ದಿನಾಂಕ, ಕಾರ್ಯವಿಧಾನ ಹಾಗೂ ವಿವಿಧ ಅಧಿಕಾರಿ ಮತ್ತು ನೌಕರರ HRMS 2 ಮತ್ತು ಖಜಾನೆ 2ರಲ್ಲಿ ಅನುಸರಿಸಬೇಕಾದ ನಿಗದಿತ ವೇಳಾಪಟ್ಟಿ ಮತ್ತು ವಿಸ್ತೃತವಾದ ಮಾರ್ಗಸೂಚಿಯನ್ನು ಆಯುಕ್ತರು, ಖಜಾನೆ ಇಲಾಖೆ ಇವರು ಹೊರಡಿಸಿರುವುದು ಎಂದು ತಿಳಿಸಲಾಗಿರುತ್ತದೆ. ಹಾಗೂ ಉಲ್ಲೇಖ 2ರ ಈ ಸಭೆಯಲ್ಲಿ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ದ್ವಿತೀಯ ಹಂತದಲ್ಲಿ ಅಬಕಾರಿ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಸಹಕಾರ ಸಂಘಗಳ ಇಲಾಖೆಗಳ ಅಧಿಕಾರಿ ಮತ್ತು ನೌಕರರ ವೇತನವನ್ನು ಇದೇ ಜುಲೈ 26 ಮಾಹೆಯಿಂದ ಕೇಂದ್ರೀಕೃತವಾಗಿ ರಾಜ್ಯ ಕೇಂದ್ರೀಯ ಪಾವತಿ ಖಜಾನೆ ಮೂಲಕ ಪಾವತಿಸಲು ನಿರ್ಧರಿಸಲಾಗಿದ್ದು, ಅದರನ್ವಯ ಈ ಕೆಳಕಂಡ 3 ಇಲಾಖೆಗಳ ಮಾಸಿಕ ವೇತನ ಪಾವತಿಯನ್ನು ರಾಜ್ಯ ಕೇಂದ್ರೀಯ ಪಾವತಿ ಖಜಾನೆ ಮೂಲಕ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ಸ್ನೇಹಿತರೆ, ಮೊದಲ ಬಾರಿಗೆ 3 ಇಲಾಖೆಗಳಲ್ಲೇ ಇದು ಯಶಸ್ವಿಯಾಗಿ ಕೇಂದ್ರೀಯ ಪಾವತಿ ವೇತನವನ್ನು ಮಾಡಲಾಗಿದೆ. ಈಗ ಮತ್ತೆ 3 ಇಲಾಖೆಗಳನ್ನು ಈಗ ಪರಿಗಣನೆಗೆ ತೆಗೆದುಕೊಂಡು ಈ ಇಲಾಖೆಗಳಲ್ಲಿ ನೋಡಿ, ಮೊದಲನೇದು ಅಬಕಾರಿ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ, ಈ 3 ಇಲಾಖೆಗಳನ್ನು ಈಗ ಪರಿಗಣಿಸಿ ಇವರುಗಳಿಗೆ ಕೇಂದ್ರೀಯ ಪಾವತಿ ಖಜಾನೆ ಮೂಲಕ ವೇತನವನ್ನು ಪಾವತಿ ಮಾಡಲು ಈಗ ಕ್ರಮವನ್ನು ಕೈಗೊಳ್ಳೋದಕ್ಕೆ ಒಂದು ಆದೇಶವನ್ನು ಇಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಇದು 3 ಇಲಾಖೆಗಳು ಆದ ನಂತರ ಮತ್ತೆ ಎಲ್ಲ ಇಲಾಖೆಗಳಿಗೂ, ಅಂದರೆ ರಾಜ್ಯ ಸರ್ಕಾರಿ ನೌಕರರ ಎಲ್ಲರ ವೇತನವನ್ನು ಇದೇ ಕೇಂದ್ರೀಕೃತ ವೇತನ ಪಾವತಿ ವ್ಯವಸ್ಥೆಯ ಮೂಲಕ ಪಾವತಿಯನ್ನು ಮಾಡಲಾಗುತ್ತೆ. ಇದು ಪ್ರತಿ ತಿಂಗಳು ನಿಗದಿತ ಸಮಯದೊಳಗೆ ಯಾವುದೇ ವಿಳಂಬ ಇಲ್ಲದೇ ನಿಮ್ಮ ಅಕೌಂಟಿಗೆ ವೇತನ ಜಮೆ ಆಗುತ್ತೆ ಸ್ನೇಹಿತರೆ. ಇದೊಂದು ಫಾಸ್ಟಾಗಿ ವೇತನ ಪಾವತಿ ಮಾಡತಕ್ಕಂಥ ವಿಧಾನ ಅಂತಲೇ ಹೇಳ್ಬೋದು. ಇದೊಂದು ಗುಡ್ ನ್ಯೂಸ್ ಸ್ನೇಹಿತರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.